ಓಂ ಶಾಂತಿ. ಅನಘಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಮ್ಮಲ್ಲಿ ಕೆಲವರು ನೀರಂತಂದರೆ ತುಂಬ ಇಷ್ಟ, ನೀರಲ್ಲಿ ಆಟ ಆಡ್ಲಿಕ್ಕೆ ಇಷ್ಟಪಡ್ತಾರೆ, ಈಜು ಆನಂದವನ್ನು ಅನುಭವ ಮಾಡ್ತಾರೆ. ಅದೇ ಕೆಲವರಿಗೆ ನೀರು ಅಂತಂದರೆ ಭಯ ಪಡ್ತಾರೆ. ನಮ್ಮಲ್ಲಿ ಕೆಲವರಿಗೆ ಆಕಾಶದಲ್ಲಿ ಹಾರಾಡೋದಂತಂದರೆ ಇಷ್ಟ, ಸ್ಕೈ ಡೈವಿಂಗು ಅಥವಾ ವಿಮಾನಗಳಲ್ಲಿ ಹಾರಾಟ ಮಾಡೋದು, ಪ್ರಯಾಣ ಮಾಡೋದು ಇಷ್ಟಪಡ್ತಾರೆ. ಇನ್ನು ಕೆಲವೊಬ್ರು ಎತ್ತರದ ಸ್ಥಳಗಳಿಗೆ ಹೋದರೆ ಅವರಿಗೆ ತಲೆ ಸುತ್ತು ಬಂದಾಗ ಆಗುತ್ತೆ ಅಥವಾ ಅವರಿಗೆ ಭಯ ಆಗುತ್ತೆ. ಕೆಲವೊಬ್ರು ಇಡೀ ಜಗತ್ತನ್ನ ಸುತ್ತಬೇಕು, ಹೊಸ ಹೊಸ ವ್ಯಕ್ತಿಗಳನ್ನ ಭೇಟಿ ಆಗಬೇಕು, ಅಲ್ಲಿಯ ಸಂಸ್ಕೃತಿಯನ್ನ ಅನುಭವ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾರೆ. ಅದೇ ಇನ್ನು ಕೆಲವೊಬ್ಬರಿಗೆ ಅವಕಾಶಗಳು ಸಿಕ್ಕರೂ ಕೂಡ ಅಲ್ಲಿಯ ವಾತಾವರಣ ಹೇಗಿರುತ್ತೋ ಏನೋ ಅಥವಾ ಅಲ್ಲಿಯ ವ್ಯಕ್ತಿಗಳು ಹೇಗಿರ್ತಾರೋ ಏನೋ, ಈ ಅನೇಕ ನಕಾರಾತ್ಮಕ ಯೋಚನೆಗಳನ್ನ ಮಾಡಿ ಭಯಪಟ್ಟು ಅವಕಾಶಗಳು ಸಿಕ್ಕರೂ ಕೂಡ ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಕೆಲವೊಬ್ರು ತಮ್ಮಲ್ಲಿರುವಂತಹ ಕಲೆಯನ್ನ, ತಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ನೂರಾರು ಜನರ ಮುಂದೆ ಪ್ರದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾರೆ ಮತ್ತು ಅವಕಾಶ ಸಿಕ್ಕಾಗ ಅದರ ಸದುಪಯೋಗವನ್ನು ಪಡೆದುಕೊಳ್ತಾರೆ. ಕೆಲವೊಬ್ರು 4 ಜನರು ಇದ್ದಾರೆ ಅಂತಂದ್ರೆ ಮಾತನಾಡೋದಕ್ಕೇನೆ ಸಂಕೋಚ ಪಡ್ತಾರೆ, ಭಯ ಪಡ್ತಾರೆ. ಕೆಲವರಿಗೆ ಕತ್ಲೆ ಅಂದ್ರೆ ಭಯ, ಕೆಲವರಿಗೆ ಹಾವುಗಳಂತಂದ್ರೆ ಭಯ, ಕೆಲವರಿಗೆ ಅವರು ಒಬ್ಬರೇ ಇದ್ರೆ ಭಯ ಅವ್ರಿಗೆ, ಕೆಲವರಿಗೆ ಭವಿಷ್ಯದ ಭಯ. ಈ ರೀತಿ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಅನೇಕ ಪ್ರಕಾರದ ಭಯವನ್ನ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ದಿನನಿತ್ಯದ ಜೀವನದಲ್ಲಿ ಅನುಭವ ಮಾಡ್ತಾ ಇದ್ದೇವೆ. ಈ ಭಯದಿಂದ ಏನಾಗ್ತಾ ಇದೆ? ಒಂದು ಭ್ರಮೆ ಕ್ರಿಯೇಟ್ ಆಗ್ತಾ ಇದೆ. ನಾನು ಈ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ಶಕ್ತಿ ನನ್ನಲ್ಲಿಲ್ಲ, ಅಥವಾ ಈ ರೀತಿ ಮಾಡಿದ್ರೆ ಈ ರೀತಿ ಆದ್ರೆ ನಾನು ಹೇಗೆ ಮಾಡೋದು, ಅಥವಾ ಇವ್ರಿಗೆ ಬಂದ ಪರಿಸ್ಥಿತಿ ನಮಗೂ ಬಂದ್ರೆ ಹೇಗೆ, ಈ ರೀತಿ ಕಲ್ಪನೆಗಳ ಭ್ರಮೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಕೆಲವೊಂದು ಕಾರ್ಯಗಳನ್ನ ಪ್ರಾಯೋಗಿಕ ರೂಪದಲ್ಲಿ ಮಾಡಲಿಕ್ಕೆ ಹಿಂಜರಿತಾ ಇದ್ದೇವೆ. ಆದ್ರಿಂದ ನಮ್ಮಲ್ಲಿ ಇರುವಂತಹ ಭಯಗಳನ್ನ, ಎಲ್ಲರಲ್ಲಿ ಕೂಡ ಡಿಫರೆಂಟ್ ಆಗಿರುವಂತಹ ಭಯಗಳಿದ್ದಾವೆ. ನಮ್ಮಲ್ಲಿರುವಂತಹ ಭಯಗಳನ್ನ ಗುರುತಿಸ್ಬಿಟ್ಟು ಅವರಿಂದ ಮುಕ್ತರಾಗೋದು ಬಹಳನೇ ಇಲ್ಲಿ ಮುಖ್ಯವಾಗಿದೆ. ಇಲ್ಲ ಅಂತಂದ್ರೆ ಈ ಭಯದ ಕಾರಣ ಎಷ್ಟೋ ಅವಕಾಶಗಳನ್ನ ನಾವು ನಮ್ಮ ಜೀವನದಲ್ಲಿ ಕಳೆದುಕೊಳ್ಬೇಕಾಗುತ್ತೆ. ಭಯಗಳಲ್ಲಿ ಕೂಡ ಅನೇಕ ಪ್ರಕಾರದ ಭಯಗಳಿದ್ದಾವೆ. ಕೆಲವೊಬ್ಬರಿಗೆ ಕಳೆದುಕೊಳ್ತೀನಿ ಅನ್ನೋ ಭಯ. ಏನು ಕಳೆದುಕೊಳ್ತೇನೆ? ಅದು ಮನುಷ್ಯರ ಪ್ರಿಯವಾದ ವ್ಯಕ್ತಿಗಳಾದರೂ ಆಗಿರ್ಬೋದು, ಅಥವಾ ತಾವು ಸಂಪಾದಿಸಿರುವಂತಹ ಹಣ, ಆಸ್ತಿ, ಖ್ಯಾತಿ, ಗೌರವ, ಅಥವಾ ತಾವು ಸಾಧನೆ ಮಾಡಿರುವಂತಹ ತಮ್ಮ ಗುರಿ ಉದ್ದೇಶವನ್ನ ಮುಟ್ಟಿರ್ತಾರಲ್ವಾ, ಅದರ ಸಂತೋಷ, ಖುಷಿ ಎಲ್ಲನೂ ಇದೆ. ಎಲ್ಲಿದು ಒಂದಿನ ನನ್ನನ್ನು ಕೈ ಬಿಟ್ಟು ಹೋಗ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಅವರಿಗೆ ಭಯ ಇರುತ್ತೆ. ಗಳಿಸಿರುವಂತಹ ಕೀರ್ತಿ, ಎಲ್ಲನೂ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಟೇಟಸ್ ಇದೆ, ಪ್ರೆಸ್ಟೀಜ್ ಇದೆ, ಎಲ್ಲಿ ಇದನ್ನು ನಾನು ಕಳೆದುಕೊಂಡು ಬಿಡ್ತೀನೇನೋ ಅನ್ನುವಂತಹ ಭಯ ಕಾಡ್ತಾ ಇರುತ್ತೆ. ತಾವು ಗಳಿಸಿರುವಂತಹ ಆದಾಯ ಆಗಿರ್ಬೋದು, ಅನೇಕ ಲಿಸ್ಟ್ ಇದೆ, ದೊಡ್ಡದಾದ ಲಿಸ್ಟ್ ಇದೆ. ಕಳೆದುಕೊಳ್ತೇನೆ ಅನ್ನೋ ಭಯ ಕಾಡ್ತಾ ಇರುತ್ತೆ. ಆದರೆ ಒಂದು ನಿಮಿಷ ನಾವಿಲ್ಲಿ ಯೋಚನೆ ಮಾಡಿ ನೋಡಿದಾಗ, ಈ ಜಗತ್ತಿನಲ್ಲಿ ನಾವು ಏನೆಲ್ಲವನ್ನ ಗಳಿಸಿದ್ದೇವೆ, ಸಂಪಾದನೆ ಮಾಡಿದ್ದೇವೆ, ಅಥವಾ ಸಂಬಂಧಗಳನ್ನು ಜೋಡಿಸಿದ್ದೇವೆ, ಅಥವಾ ಸಂಬಂಧಗಳನ್ನು ಹೊಂದಿದ್ದೇವೆ, ಇದೆಲ್ಲವೂ ಕೂಡ ನಾವು ಇಲ್ಲಿ ಬಂದು ಪಡೆದಿರುವಂಥದ್ದಾಗಿದೆ. ಮತ್ತೆ ಒಂದು ದಿನ ನಾವೆಲ್ಲವನ್ನು ಕೂಡ ಇಲ್ಲೇ ಬಿಟ್ಟು ಹೋಗುವಂಥದ್ದಾಗಿದೆ. ಇದೇ ಅಟಲವಾದ ಶಾಶ್ವತ ಸತ್ಯ ಆಗಿದೆ. ಯಾವುದನ್ನ ನಾವು ಒಂದಲ್ಲ ಒಂದು ದಿನ ಕಳೆದುಕೊಳ್ತೇವೆ ಅಂತ ನಮಗೆ ಗೊತ್ತಿದೆ ಅಂತಂದ್ರೆ, ಆ ಕಳೆದುಕೊಳ್ಳೋದ್ರ ಬಗ್ಗೆ ಯಾಕೆ ನಾವು ಭಯ ಪಡಬೇಕು? ಅದನ್ನ ನಾವು ಸ್ವೀಕಾರ ಮಾಡಬೇಕಾಗಿದೆ ಅಲ್ವಾ? ಹೌದು, ಇವತ್ತು ಈ ಸುಂದರವಾದ ಪ್ರಿಯವಾದ ಸಂಬಂಧಗಳು ನಮ್ಮ ಜೀವನದಲ್ಲಿ ಇದ್ದಾವೆ. ಆದ್ರೆ ಇದು ಜೀವನ ಅನ್ನೋದು ಒಂದು ಪ್ರಯಾಣ ಆಗಿದೆ. ಯಾವಾಗ್ಲಾದ್ರೂ ಯಾರಾದ್ರೂ ದೂರ ಆಗ್ಬೋದಲ್ವಾ? ನಾವೇ ಅವ್ರಿಗಿಂತ ಮುಂಚೆ ಬೇರೆ ಪ್ರಯಾಣಕ್ಕೆ ಹೋಗ್ಬೋದು, ಅಥವಾ ಅವರು ನಮ್ಗಿಂತ ಮುಂಚೆ ಬೇರೆ ಪ್ರಯಾಣಕ್ಕೆ ಹೋಗ್ಬೋದು. ಎಲ್ಲರ ನಿಲ್ದಾಣಗಳು ಬೇರೆ ಬೇರೆ ಆಗಿದ್ದಾವೆ. ಹಣ, ಆಸ್ತಿ ಇವತ್ತಿರುತ್ತೆ, ನಾಳೆ ಏನೋ ಒಂದು ಕಾರಣ ಬರುತ್ತೆ, ಅಥವಾ ನೈಸರ್ಗಿಕ ವಿಕೋಪಗಳಾದವು ಅಂತಂದ್ರೆ ಯಾರ್ದು ನಿಯಂತ್ರಣ ಇರೋದಿಲ್ಲ. ಅಂತ ಪರಿಸ್ಥಿತಿಗಳ ಮೇಲೆ ನಾವು ಕಳೆದುಕೊಳ್ಬೇಕಾಗುತ್ತೆ. ಅಥವಾ ಗೌರವ, ಕೀರ್ತಿ, ಇವತ್ತು ಇಷ್ಟೊಂದು ಪರಿಶ್ರಮ ಪಟ್ಟು ಒಂದು ಗೌರವ ಇದೆ, ನನಗೆ ಕೀರ್ತಿ ಇದೆ ಸಮಾಜದಲ್ಲಿ, ಇಷ್ಟೊಂದೆಲ್ಲ ನಾನು ಸಾಧನೆಗಳನ್ನ ಮಾಡಿದ್ದೇನೆ, ಇದನ್ನೇನಾದ್ರೂ ನಾನು ಕಳೆದುಕೊಂಡ್ಬಿಟ್ಟೆ ಯಾವುದೋ ಒಂದು ಕರ್ಮದ ಮೂಲಕ, ಚಿಕ್ಕ ತಪ್ಪಿನ ಮೂಲಕ ಅನ್ನೋ ಭಯ, ನಾನು ಯಾವತ್ತೂ ಕೂಡ ತಪ್ಪು ಮಾಡಲೇಬಾರ್ದು, ಅಥವಾ ನನ್ನಿಂದ ಇಂತಹ ಕೆಲಸಗಳು ಆಗ್ಲೇಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸೂಕ್ಷ್ಮವಾದ ಭಯ ಒಳಗಡೆ ಕಾಡ್ತಾ ಇರುತ್ತಲ್ವಾ? ಅವಾಗ ನಾವು ನಮ್ಮ ಜೊತೆ ಕುಳಿತುಕೊಂಡು ಇದನ್ನ ಮನವರಿಕೆ ಮಾಡಬೇಕಾಗಿದೆ. ಏನೆಲ್ಲ ಸ್ಥೂಲವಾದ ರೀತಿಯಲ್ಲಿ ನಾವು ಏನು ಗಳಿಸಿದ್ದೇವೆ, ಹೊಂದಿದ್ದೇವಲ್ವಾ, ಒಂದಲ್ಲ ಒಂದು ದಿನ ನಾವು ಕಳೆದುಕೊಳ್ಳುತ್ತೇವೆ. ಅದಕ್ಕೋಸ್ಕರ ಇದಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇದನ್ನ ಸ್ವೀಕಾರ ಮಾಡೋಣ, ಇರುವಷ್ಟು ದಿನ ಅದಕ್ಕೆ ಬೆಲೆ ಕೊಡೋಣ, ಗೌರವ ಕೊಡೋಣ, ಅದರ ಜೊತೆ ಆನಂದವಾಗಿ ಖುಷಿಯಾಗಿ ಇರೋಣ ಅಂತ ಹೇಳ್ಬಿಟ್ಟು ಒಂದು ಹೊಸ ಮನೋಸ್ಥಿತಿಯನ್ನ ಬೆಳೆಸ್ಕೊಂಡ್ವಿ ಅಂತಂದ್ರೆ ಅದರ ವ್ಯಾಲ್ಯೂವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಿರ್ಭಯವಾಗಿ ಅದರ ಅನುಭವನ ನಾವು ಮಾಡ್ತೇವೆ. ಮತ್ತೆ ಭಯ ಪಡಬೇಕೇ ಆಗಿದೆ ಅಂತಂದ್ರೆ ಯಾವುದು ಶಾಶ್ವತವಾಗಿ ಸದಾ ನಮ್ಮ ಜೊತೆ ಇರುತ್ತೆ ಅದನ್ನ ನಾವು ಚೆಕ್ ಮಾಡ್ಕೊಂಡು, ಒಂದ್ ವೇಳೆ ಅದು ಸರಿಯಾಗಿಲ್ಲ ಅಂತಂದ್ರೆ ಅವಶ್ಯವಾಗಿ ಅದಕ್ಕೆ ಭಯ ಪಟ್ಬಿಟ್ಟು ಸರಿ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಜೊತೆ ಶಾಶ್ವತವಾಗಿ ಇರೋದು ಅಂತಂದ್ರೆ ನಮ್ಮ ಕರ್ಮದ ಲೆಕ್ಕಾಚಾರಗಳು ಮತ್ತೆ ನಮ್ಮ ಸಂಸ್ಕಾರಗಳು. ಸಾವಿನ ನಂತರನೂ ಕೂಡ ನನ್ನ ಜೊತೆ ಬರೋದು ಅಂತಂದ್ರೆ ನಮ್ಮ ಸಂಸ್ಕಾರಗಳು ಮತ್ತೆ ನಮ್ಮ ಕರ್ಮದ ಸಿದ್ಧಾಂತಗಳು.
ಅದಕ್ಕೋಸ್ಕರ ನಾವು ಅವಶ್ಯವಾಗಿ ನಮ್ಮ ಸಂಸ್ಕಾರಗಳನ್ನು ಪರಿಶೀಲನೆ ಮಾಡ್ಕೊಳ್ಳೋಣ ಮತ್ತು ನಮ್ಮ ಕರ್ಮಗಳು ಯಾವ ರೀತಿ ಇದ್ದಾವೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇವು ಶ್ರೇಷ್ಠವಾಗಿಲ್ಲ, ಒಳ್ಳೆಯ ಸಂಸ್ಕಾರಗಳು ನನ್ನಲ್ಲಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಅಂತಂದರೆ ಅವಶ್ಯವಾಗಿ ಇವತ್ತು ಅವುಗಳನ್ನು ಬದಲಾವಣೆ ಮಾಡ್ಕೊಳ್ಳೋಣ. ಯಾಕೆಂದರೆ ನಿರಂತರವಾಗಿ ನನ್ನ ಪ್ರಯಾಣದಲ್ಲಿ ಏನು ಆತ್ಮನದು ಶಾಶ್ವತವಾದ ಪ್ರಯಾಣ ಇದೆ ಅಲ್ವಾ, ಈ ಪ್ರಯಾಣದಲ್ಲಿ ನನ್ನ ಜೊತೆ ನನ್ನ ಸಂಸ್ಕಾರಗಳು ನನ್ನ ಕರ್ಮಗಳು ಇದ್ದಾವೆ. ಸೊ ಅದಕ್ಕೋಸ್ಕರ ಅವುಗಳನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ. ಅವುಗಳು ಸರಿ ಇಲ್ಲ ಅಂತಂದರೆ ಭಯ ಪಡೋಣ ಮತ್ತು ಬದಲಾವಣೆ ಮಾಡ್ಕೊಳ್ಳೋಣ. ಎರಡನೇದಾಗಿ ವೈಫಲ್ಯದ ಭಯ. ಎಲ್ಲಿ ಫೇಲ್ ಆಗಿಬಿಡ್ತೇನೋ ಅಂತ ಹೇಳ್ಬಿಟ್ಟು ಎಷ್ಟೋ ಜನರಿಗೆ ಭಯ ಕಾಡ್ತಿರುತ್ತೆ. ಸೊ ಈ ಭಯ, ನಾನು ಫೇಲ್ ಆಗಬಾರ್ದು, ನನಗೆ ಫೇಲ್ ಆಗ್ಲಿಕ್ಕೆ ಇಷ್ಟ ಇಲ್ಲ, ಫೇಲ್ ಆದೆ ಅಂತಂದರೆ ಇವರಿಂದ ನಾನು ನಿಂದನೆಗೊಳಗಾಗಬೇಕಾಗುತ್ತೆ, ಇಂಥವ್ರು ಈ ರೀತಿ ಟೀಕೆ ಮಾಡ್ತಾರೆ, ನನಗದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ರಾರಂಭನೆ ಮಾಡಲಿಲ್ಲ ಯಾವುದೇ ಕಾರ್ಯವನ್ನು, ಒಂದು ಹೆಜ್ಜೆ ಮುಂದೆನೇ ಇಡಲಿಲ್ಲ. ಫಲಿತಾಂಶ ಫೇಲ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಈ ಭಯ ನಮ್ಮನ್ನು ಏನು ಮಾಡ್ತಾ ಇದೆ, ಆ ಮಾರ್ಗದಲ್ಲಿ ನನಗೆ ಒಂದು ಹೆಜ್ಜೆ ಮುಂದೆ ಇಡಲಿಕ್ಕೂ ಕೂಡ ಬಿಡ್ತಾ ಇಲ್ಲ, ನನ್ನನ್ನು ನಂಬಲಿಕ್ಕೆ ಬಿಡ್ತಾ ಇಲ್ಲ. ನನ್ನಲ್ಲಿ ಆ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ನಾನು ಮಾಡಬಲ್ಲೆ, ಸಫಲಳು ಆಗಬಲ್ಲೆ ಅನ್ನೋದನ್ನು ಅದು ಬಿಡ್ತಾ ಇಲ್ಲ ಭಯ ಅಲ್ವಾ. ಸೊ ವಾಸ್ತವಿಕವಾಗಿ ಯಾವುದೇ ಕೆಲಸ ಮಾಡ್ತಾ ಇದ್ದೀವಿ, ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಕೆಲವೊಂದು ಏರು ಇಳಿತಗಳು ಇದ್ದೇ ಇರ್ತವೆ. ಕೆಲವೊಂದು ಸಲ ನಾವು ಫೇಲ್ ಆಗೇ ಆಗ್ತೇವೆ ಅಲ್ವಾ. ಸೊ ಆದರೆ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಫೇಲ್ ಆಗೋದ್ರಿಂದ, ವೈಫಲ್ಯದಿಂದ ನಮಗೇನು ಶಿಕ್ಷಣ ಸಿಗ್ತಾ ಇದೆ, ಏನು ಅನುಭವ ಸಿಗ್ತಾ ಇದೆ, ಆ ಅನುಭವ ಯಾವುದೇ ಪುಸ್ತಕದಲ್ಲಾಗಲಿ ಅಥವಾ ಯಾವುದೇ ಥಿಯರಿ ಪಾಠದಿಂದ ನಮಗೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಎಂದೂ ಕೂಡ ವ್ಯರ್ಥ ಆಗೋದಿಲ್ಲ. ಸೊ ವೈಫಲ್ಯ ಆದರೆ, ಫೇಲ್ಯೂರ್ ಆದರೆ ಅದರಿಂದ ನನಗೆ ಒಂದು ಅನುಭವ ಇದೆ, ಒಂದು ಯುಕ್ತಿಗಳಿದ್ದಾವೆ, ನೆಕ್ಸ್ಟ್ ಟೈಮ್ ನಾನು ಹೇಗೆ ಇದನ್ನು ಸರಿದೂಗಿಸ್ಕೊಳ್ಬೇಕು, ಯಾವ ರೀತಿ ನಾನು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ನಮಗೆ ಒಂದು ಅನುಭವ, ಶಿಕ್ಷಣ, ಮೌಲ್ಯ ಸಿಗುತ್ತೆ. ಸೊ ಅದಕ್ಕೋಸ್ಕರ ಯಾವತ್ತೂ ಕೂಡ ಈ ಭಯಕ್ಕೆ ನೀವು ವಶ ಆಗಬೇಡಿ. ಫೇಲ್ ಆದರೆ ಹೇಗೆ, ಸೊ ಕೇಳಿ, ಫೇಲ್ ಆದರೆ ಹೇಗೆ ಅಂತಂದರೆ ಮಾಡೋ ಪ್ರಯತ್ನ ನಾನು ಮಾಡಬೇಕಾಗಿದೆಯಲ್ಲ, ಖಂಡಿತವಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಫೇಲ್ ಆದರೆ ನಾನು ಸ್ವೀಕಾರ ಮಾಡ್ತೇನೆ, ಅದರ ಶಿಕ್ಷಣವನ್ನು ನಾನು ಮುಂದಿನ ಇದಕ್ಕಾಗಿ ಪ್ರಯತ್ನಕ್ಕಾಗಿ ಕಲ್ತ್ಕೊಳ್ತೇನೆ. ಈ ರೀತಿ ನಿಮಗೆ ನೀವೇ ಹೇಳ್ತಾ ಮುಂದೆ ಹೆಜ್ಜೆ ಇಡುವಂತಹ ಪ್ರಯತ್ನ ಮಾಡಿ. ಫೇಲ್ ಆದರೆ ಹೇಗೆ ಅನ್ನೋ ಭಯವನ್ನು ಎದುರಿಸಿ. ಮತ್ತೆ ಕೆಲವೊಂದ್ಸಲ ಬದಲಾವಣೆಗೆ ಭಯ ಪಡ್ತಿರ್ತೇವೆ. ಇವಾಗ ಹೇಗಿದೆ ಹಾಗೇನೆ ಒಂದು ಕಂಫರ್ಟ್ ಝೋನಲ್ಲಿ ಬದುಕ್ತಾ ಇದ್ದೇವೆ, ಎಲ್ಲನೂ ಕೂಡ ಚೆನ್ನಾಗಿದೆ. ಸೊ ಒಂಚೂರು ಏನಾದರೂ ಬದಲಾವಣೆ ಆಗ್ತಾ ಇದೆ ಅಂತಂದರೆ ಭಯ, ಇದೆಲ್ಲ ಹೀಗೆ ಇರುತ್ತಾ, ಅಥವಾ ಬದಲಾವಣೆ ಆಗಿಬಿಟ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅವಾಗ ಹೇಗೆ ಎದುರಿಸೋದು ಪರಿಸ್ಥಿತಿಗಳನ್ನು, ಅವಾಗ ಹೇಗೆ ಸ್ವೀಕಾರ ಮಾಡೋದು, ನನ್ನಿಂದ ಆಗುತ್ತಾ ಆ ಬದಲಾವಣೆಯನ್ನು ಎದುರಿಸಲಿಕ್ಕೆ, ಈ ರೀತಿ ಅನುಮಾನ ಪಡೋದು. ಕೆಲವೊಂದ್ಸಲ ಎಷ್ಟೋ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಳಿಲ್ಲ ಅಂತಂದರೆ ಹಿಂದೆ ಬಿದ್ದುಬಿಡ್ತೇವೆ. ಕೆಲವೊಂದು ಈಗಿರುವಂತಹ ವರ್ತಮಾನದ ಸಮಯದಲ್ಲಿ ಅನೇಕ ಬದಲಾವಣೆಗಳು ದಿನನಿತ್ಯ ಆಗ್ತಾನೆ ಇರ್ತವೆ. ಆ ಬದಲಾವಣೆಗೆ ತಕ್ಕಂತೆ ನಮ್ಮ ಜೀವನದಲ್ಲಿ ಕೆಲವೊಂದು ಹೊಸದನ್ನು ನಾವು ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಮುಂದೆ ಎಲ್ಲರ ಜೊತೆ ಏಳಿಗೆಯಲ್ಲಿ ನಡಿಲಿಕ್ಕೆ ಆಗೋದಿಲ್ಲ ಅಲ್ವಾ. ಏನೆಲ್ಲ ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಏನೆಲ್ಲ ಹೊಸ ಅಪ್ಗ್ರೇಡ್ಗಳಾಗ್ತಾ ಇದೆ, ಎಲ್ಲ ಹಂತದಲ್ಲಿ ಆಗ್ತಾ ಇದ್ದಾವೆ. ಸೊ ಬದಲಾವಣೆ ಅಂತಂದರೆ ಇವಾಗ ನಾನು ಒಂದು ಸ್ಥಳದಲ್ಲಿ ಇದ್ದೇನೆ, ಅಲ್ಲಿ ಎಲ್ಲನೂ ಚೆನ್ನಾಗಿದೆ, ಆದರೆ ಬೇರೆ ಸ್ಥಳಕ್ಕೆ ನನಗೊಂದು ಹೊಸದಾದ ಅವಕಾಶ ಸಿಕ್ಕಿದೆ, ಅಲ್ಲಿ ಹೊಸ ಜನರು, ಹೊಸ ಗುಂಪು, ಹೊಸ ಅವಕಾಶ, ಹೊಸ ರೀತಿಯ ಕೆಲಸ ಇದೆ, ಅಲ್ಲಿ ಹೋಗೋದ್ರಿಂದ ನನ್ನ ಏಳಿಗೆ ಆಗುತ್ತೆ. ಭವಿಷ್ಯದಲ್ಲಿ ನಾನು ಎಲ್ಲ ರೀತಿಯಿಂದನೂ ಕೂಡ ಏನಾಗ್ತೇನೆ, ಮುಂದುವರಿತೇನೆ ಅಲ್ವಾ. ಆದರೆ ಅಯ್ಯೋ ಬೇಡ, ಅಲ್ಲಿ ಹೋದರೆ ಹೇಗಿರುತ್ತೇನೋ, ಇದೇನಾದರೂ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತು ಅಂತಂದರೆ ಅಲ್ಲಿ ಹೋದ್ಮೇಲೆ ಮತ್ತೆ ಏನೇನೆಲ್ಲ ಚೇಂಜ್ ಆಗ್ತವೆ ಅಂತ ಹೇಳ್ಬಿಟ್ಟು ಈ ರೀತಿ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡಿದ್ವಿ, ಬದಲಾವಣೆಯನ್ನು ಸ್ವೀಕಾರ ಮಾಡಲಿಲ್ಲ ಅಂತಂದರೆ ನಾವು ಜಾಸ್ತಿ ಮುಂದುವರೆಯೋದು, ಏಳಿಗೆ ಆಗೋದು ನಮ್ಮ ಜೀವನದಲ್ಲಿ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಬದಲಾವಣೆಗೆ ಎಂದೂ ಕೂಡ ಹೆದರ್ಕೊಳ್ಬೇಡಿ. ಬದಲಾವಣೆ ಅನ್ನೋದು ನಮ್ಮ ಜೀವನದ ಏನಾಗಿದೆ, ಪ್ರತಿನಿತ್ಯ ಇಲ್ಲಿ ಎಲ್ಲವನ್ನು ಕೂಡ ಜಗದ ನಿಯಮ ಆಗಿದೆ, ಬದಲಾವಣೆ ಆಗ್ತಾನೆ ಇದೆ. ಸೊ ಅದಕ್ಕೋಸ್ಕರ ಸಕಾರಾತ್ಮಕವಾಗಿ ಯೋಚನೆ ಮಾಡಿ, ಸ್ವೀಕಾರ ಮಾಡಿ, ಅವಾಗ ಎಲ್ಲರೂ ಕೂಡ ಸಹಜವಾಗಿ ನೀವು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಅನುಸರಣೆ ಮಾಡಲಿಕ್ಕೆ ಸಹಜ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ತಿರಸ್ಕಾರದ ಭಯ ಇರುತ್ತೆ. ನಾನು ಹೇಗಿದ್ದೇನೋ ಹಾಗೆ ಇನ್ನೊಬ್ಬರ ಮುಂದೆ ನನ್ನನ್ನು ನಾನು ವ್ಯಕ್ತಪಡಿಸಿದೆ ಅಂತಂದರೆ ಇನ್ನೊಬ್ಬರಿಗೆ ಇಷ್ಟ ಆಗುತ್ತೆ ಇಲ್ವೋ, ಅವ್ರು ಎಲ್ಲಿ ನನ್ನನ್ನು ತಿರಸ್ಕಾರ ಮಾಡ್ತಾರೆ ಏನೋ, ಎಲ್ಲಿ ನನ್ನನ್ನು ರಿಜೆಕ್ಟ್ ಮಾಡ್ತಾರೆ ಏನೋ, ಎಲ್ಲಿ ನನ್ನಿಂದ ದೂರ ಆಗ್ತಾರೆ ಏನೋ ಅಂತ ಹೇಳ್ಬಿಟ್ಟು ತಮ್ಮ ನಿಜ ಸ್ವಭಾವ ಹೇಗಿರುತ್ತೆ, ತಮ್ಮ ನಿಜ ಗುಣಗಳು ಹೇಗಿರುತ್ತೆ ಅದನ್ನು ವ್ಯಕ್ತಪಡಿಸ್ಲಿಕ್ಕೇ ಹಿಂಜರಿತಾ ಇರ್ತಾರೆ. ಯಾವಾಗಲೂ ಒಂದೇನೋ ಒಳಗಡೆ ಗಿಲ್ಟ್ ಕಾಡ್ತಾ ಇರುತ್ತೆ, ನಾನು ಈ ವಿಷಯ ಹೇಳಿಲ್ಲ ಇವ್ರಿಗೆ, ಅಥವಾ ನಾನು ಈ ರೀತಿ ಇಲ್ಲ ಆದರೂ ಈ ರೀತಿ ನಾನು ಇವ್ರಿಗೆ ವ್ಯಕ್ತಪಡಿಸ್ತಾ ಇದ್ದೀನಿ, ಈ ರೀತಿ ಇದ್ದೇನೆ ಅಂತ ಹೇಳ್ಬಿಟ್ಟು. ಅಂತಂದರೆ ತಮ್ಮ ನಿಜ ಗುಣ ಸ್ವಭಾವಗಳನ್ನು ಕೂಡ ಪೂರ್ಣವಾಗಿ ಅವರು ವ್ಯಕ್ತಪಡಿಸ್ಲಿಕ್ಕೂ ಕೂಡ ಕೆಲವೊಂದ್ಸಲ ಭಯ ಪಡ್ತಾರೆ. ಯಾಕೆಂತಂದರೆ ಎಲ್ಲಿ ಇವರನ್ನು ನನ್ನನ್ನು ತಿರಸ್ಕಾರ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು. ಸೊ
ನಮ್ಮ ನಿಜ ಗುಣಗಳು, ಆಂತರಿಕವಾದ ಗುಣಗಳೇ ಶಾಶ್ವತವಾಗಿ ನಮ್ಮ ಜೊತೆ ಬರುವಂಥದ್ದಾಗಿದೆ. ನಾವು ಎಷ್ಟೇ ಪರದೆಗಳನ್ನು ಮುಂದೆ ಇಟ್ಬಿಟ್ಟು ನಮ್ಮನ್ನು ನಾವು ಹಿಂದೆ ಸರಿದ್ರೂ ಕೂಡ ಒಂದಲ್ಲ ಒಂದು ದಿನ ಆ ಪರದೆ ಏನಾಗುತ್ತೆ, ನಮ್ಮ ಮಧ್ಯದಲ್ಲಿರೋದು ಹಾರಿ ಹೋಗುವಂಥದ್ದಾಗಿದೆ, ಸರಿಯುವಂಥದ್ದಾಗಿದೆ. ಅದಕ್ಕೋಸ್ಕರ ಯಾವುದೇ ಭಯ ಪಡದೆ ವಾಸ್ತವಿಕವನ್ನ ನಾವು ಒಪ್ಕೊಳ್ಳೇಬೇಕು. ಹಾಗೆ ಇನ್ನೊಬ್ರಿಗೂ ಕೂಡ ನಾವು ಹೇಗಿದ್ದೇವೆ ಅಂತ ಹೇಳ್ಬಿಟ್ಟು ಹಾಗೆ ವ್ಯಕ್ತಪಡಿಸೋದ್ರಿಂದ ಏನಾಗುತ್ತೆ, ಅಲ್ಲಿ ಸತ್ಯತೆಯ ಒಂದು ನಂಬಿಕೆಯ ಭಾವನೆ ಇರುತ್ತೆ. ಮತ್ತು ಯಾವಾಗಲೂ ಕೂಡ ಎಲ್ಲನೂ ಏನು ಆರ್ಟಿಫಿಷಿಯಲ್ಗೆ ಬೆಲೆ ಇರಲ್ಲ. ಎಲ್ಲ ಸಮಯದಲ್ಲೂ ಸತ್ಯತೆಗೂ ಕೂಡ, ಒರಿಜಿನಲ್ಗೂ ಕೂಡ ಬೆಲೆ ಇರುತ್ತೆ. ಅದಕ್ಕೋಸ್ಕರ ಈ ತಿರಸ್ಕಾರದ ಭಾವನೆ, ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಹೇಗಿದ್ದೀರಾ ಅನ್ನೋದು ಬಹಳ ಮುಖ್ಯವಾಗಿದೆ. ಇನ್ನೊಬ್ರು ನಿಮ್ಮ ಬಗ್ಗೆ ಹೇಗೆ ಅಭಿಪ್ರಾಯ ಪಡ್ತಾ ಇದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನೀವು ಎಷ್ಟು ನಿಮ್ಮನ್ನು ನೀವು ಗೌರವಿಸ್ತೀರಾ, ನೀವು ಎಷ್ಟು ನಿಮ್ಮನ್ನು ನೀವು ಸ್ವೀಕಾರ ಮಾಡ್ತೀರಾ, ನೀವು ಎಷ್ಟು ನಿಮಗೆ ಸಹಯೋಗ ನೀಡ್ತೀರಾ ಅನ್ನೋದು ಬಹಳ ಇಲ್ಲಿ ಮುಖ್ಯ ಆಗಿದೆ. ಆದ್ದರಿಂದ ಈ ತಿರಸ್ಕಾರದ ಭಯವನ್ನು ಕೂಡ ಪಕ್ಕಕ್ಕಿಡಿ. ನೀವು ಹೇಗಿದ್ದೀರಾ ಹಾಗೆ ನಿಮ್ಮ ನಿಜ ಗುಣ ಅಥವಾ ನಿಮ್ಮಲ್ಲಿರುವಂತಹ ಕಲೆಗಳನ್ನು ಅಭಿವ್ಯಕ್ತಪಡಿಸಿ. ಸೊ ನೀವು ಕೂಡ ಒಂದು ಸ್ವತಂತ್ರತೆಯ ಅನುಭವನ ಮಾಡಿ, ಒಂದು ಪರದೆಯ ಹಿಂದೆಗಡೆ ಇದ್ದಲ್ಲ, ನಿಜವಾದ ನಿಮ್ಮ ನಿಜ ಸ್ವರೂಪದೊಂದಿಗೆ ನೀವೇನು ಮಾಡಿ ಈ ಜಗತ್ತಿನಲ್ಲಿ ಬಾಳುವಂತಹ ಪ್ರಯತ್ನವನ್ನು ಅವಶ್ಯವಾಗಿ ಮಾಡಿ. ಈ ಭಯವನ್ನು ತೆಗೆದುಹಾಕಿ. ಮತ್ತೆ ಕೆಲವೊಂದ್ಸಲ ಜನರು ನನಗೆ ಜಡ್ಜ್ ಮಾಡ್ತಾರೆ ಅಥವಾ ತೀರ್ಪು ನೀಡ್ತಾರೆ, ನಾನು ಹೀಗಿದ್ದೇನೆ ಅಂತ ಹೇಳ್ಬಿಟ್ಟು ಯಾರಾದರೂ ನಮ್ಮನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಯಾಕೆ ಅಂತಂದರೆ ನಾನು ಅವರು ಏನು ಕೇಳಿದ್ರು ಆ ಕೆಲಸ ಮಾಡಿದೆ ಅಥವಾ ಅವರಿಗೆ ಸಹಾಯ ಆಗುವಂಥ ಕೆಲಸಗಳನ್ನು ಮಾಡಿದೆ. ಸೊ ಇವಾಗ ಅವರಿಗೆ ಇನ್ನೊಂದು ಹೆಲ್ಪ್ ಅಥವಾ ಸಹಾಯ ನಿರೀಕ್ಷೆ ಇದೆ, ಎಕ್ಸ್ಪೆಕ್ಟೇಷನ್ ಇದೆ ನನ್ನಿಂದ. ಬಟ್ ನನಗೆ ಅದು ತುಂಬ ಕಷ್ಟ ಆಗುತ್ತೆ ಮಾಡಲಿಕ್ಕೆ, ನನ್ನಿಂದ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆದರೆ ನನಗೇನು ಭಯ ಕಾಡ್ತಾ ಇದೆ, ಇವ್ರು ನನ್ನ ಟೀಕೆ ಮಾಡ್ತಾರೇನೋ, ಇಲ್ಲಿವರೆಗೂ ಅವ್ರ ಕಡೆಯಿಂದ ನಾನು ಪ್ರಶಂಸೆಯನ್ನು ತೆಗೆದುಕೊಂಡಿದ್ದೇನೆ, ಈ ಒಂದು ಕೆಲಸ ಮಾಡದೆ ಹೋದರೆ ಅವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೇನೋ, ಸೊ ಯಾವ ರೀತಿ ನನ್ನನ್ನು ನಿರ್ಣಯ ಮಾಡ್ತಾರೆ, ತೀರ್ಪು ನೀಡ್ತಾರೇನೋ, ನನ್ನ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಅವ್ರು ಚೇಂಜ್ ಮಾಡ್ಕೊಳ್ತಾರೇನೋ, ಈ ರೀತಿ ಇನ್ನೊಬ್ಬರು ಜಡ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದ್ಸಲ ತುಂಬ ಕಷ್ಟಪಟ್ಟು ಕೆಲವರಿಗೋಸ್ಕರ ಕೆಲವೊಂದು ವಿಷಯಗಳಲ್ಲಿ ನಾವು ಕಾಂಪ್ರಮೈಸ್ ಆಗ್ತಾ ಇರ್ತೇವೆ. ಸೊ ಆದ್ದರಿಂದ ನಾವು ಎಷ್ಟೇ ಅವ್ರಿಗೋಸ್ಕರ ಮಾಡಿದ್ರು ಕೂಡ ಎಲ್ಲ ಸಮಯದಲ್ಲಿ ಇನ್ನೊಬ್ಬರನ್ನ ಸದಾ ಖುಷಿಯಾಗಿಡೋದು ಅಸಾಧ್ಯವಾದದ್ದು. ಯಾಕೆ ಅಂತಂದರೆ ನೀವು ಎಷ್ಟೋ ವರ್ಷಗಳ ಕಾಲ ಅವ್ರ ಮಾತುಗಳನ್ನು ಕೇಳಿದ್ದೀರಾ, ಅವ್ರ ಅನುಸಾರವಾಗಿ ನಿಮ್ಮ ಜೀವನವನ್ನು ನಡೆಸಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಒಂದು ಸಲ ನಿಮಗೆ ಅದು ನಿಮಗೆ ಆರೋಗ್ಯ ಚೆನ್ನಾಗಿಲ್ಲದೆ ಇರ್ಬೋದು ಆ ಸಮಯದಲ್ಲಿ, ಅಥವಾ ನಿಮ್ಮ ಮನಸ್ಥಿತಿ ಸರಿ ಇಲ್ಲದೆ ಇರ್ಬೋದು, ಅಥವಾ ನಿಮ್ಮಲ್ಲಿ ಅಷ್ಟು ಶಕ್ತಿ ಇಲ್ಲದೆ ಇರ್ಬೋದು. ಆ ಸಮಯದಲ್ಲಿ ನೀವು ನಿರಾಕರಣೆ ಮಾಡಿದ್ರಿ ಅಥವಾ ನಿಮ್ಮಿಂದ ಅದು ಮಾಡಲಿಕ್ಕೆ ಆಗಲಿಲ್ಲ. ಸೊ ಅಷ್ಟು ವರ್ಷ ಮಾಡಿದ್ದೆಲ್ಲ ಒಂದು ಸೈಡಿಗೆ ಆಗಿಬಿಡುತ್ತೆ, ಮತ್ತೆ ಅವ್ರು ನಿಮಗೆ ಟೀಕೆ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಈ ಜಡ್ಜ್ಮೆಂಟ್ಗೆಲ್ಲ ಹೆದರ್ಕೊಂಡ್ಬಿಟ್ಟು ನಿಮ್ಗೆ ಆಗದೆ ಇರೋ ಸಂದರ್ಭದಲ್ಲಿ ಕಷ್ಟಪಡುವಂಥದ್ದು ಅಥವಾ ತುಂಬ ಒಳಗಡೆ ಸಫೋಕೇಟ್ ಆಗುವಂತಹ ಕೆಲಸಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ಅಥವಾ ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವು ಹೇಗಿದ್ರು ಕೂಡ ಇವತ್ತು ನಾವು ಒಳ್ಳೆಯವರಿದ್ದೀವಿ ಅಂತ ಹೇಳ್ತಾರೆ, ನಾಳೆ ನಾವು ಯಾವುದೋ ಒಂದು ಅವ್ರ ಮಾತು ಕೇಳಿಲ್ಲ ಅಂತಂದರೆ ಸೊ ಇವ್ರು ಸರಿ ಇಲ್ಲ ಅಂತ ಒಂದೇ ಸೆಕೆಂಡ್ ತುಂಬ ಚೇಂಜ್ ಏನಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇನ್ನೊಬ್ಬರ ಒಪ್ಪಿಗೆಯ ಮೇರೆಗೆ ನಮ್ಮ ಜೀವನವನ್ನು ನಡೆಸುವಂಥ ಅವಶ್ಯಕತೆ ಇಲ್ಲ. ನಮಗೆ ಸಾಧ್ಯ ಆದಾಗ ಅವಶ್ಯವಾಗಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋಣ, ಸಹಯೋಗ ನೀಡೋಣ. ನಮ್ಗೆ ಯಾವಾಗ ಸಾಧ್ಯ ಆಗ್ತಿಲ್ಲ, ಅನಾನುಕೂಲತೆಯನ್ನು ನಾವೇ ಎದುರಿಸ್ತಾ ಇದ್ದೇವೆ, ನಮ್ಮ ಹತ್ರನೇ ಅಷ್ಟೊಂದು ಸಮಯ ಇಲ್ಲ, ಅಥವಾ ನನ್ನ ಹತ್ರ ಅಷ್ಟೊಂದು ಶಕ್ತಿ ಇಲ್ಲ, ಅಥವಾ ಅನಾರೋಗ್ಯಕ್ಕೀಡಾಗಿರ್ಬೋದು, ಅಥವಾ ಇನ್ಯಾವುದೋ ಬಹಳ ಮಹತ್ವಪೂರ್ಣ ಕೆಲಸ ನನ್ನ ಜೀವನದಲ್ಲೇ ಇರ್ಬೋದು. ಸೊ ಆಗ ಬಹಳ ಗೌರವಾನ್ವಿತವಾಗಿ ನಾವು ಅದನ್ನು ಆಗಲ್ಲ ಅಂತ ಹೇಳೋಣ. ಸೊ ಆವಾಗ ಇವ್ರು ಹೇಗೆ ಜಡ್ಜ್ ಮಾಡ್ತಾರೇನೋ ಅಥವಾ ಹೇಗೆ ನನ್ನ ಬಗ್ಗೆ ತೀರ್ಪು ನೀಡ್ತಾರೇನೋ ಈ ಭಯನೂ ಕೂಡ ನಾವು ಬಿಟ್ಟು ಬಿಡೋಣ. ಯಾಕೆಂದರೆ ಜೀವನದ ವಾಸ್ತವಿಕ ಸತ್ಯ ಇದೇ ಆಗಿದೆ. ಎಲ್ಲ ಸಮಯದಲ್ಲಿ ಎಲ್ಲರನ್ನೂ ಕೂಡ ನಾವು ಸಂತೋಷಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕೆಲವೊಂದು ಸಲ ನಾವು ನಿರ್ಣಯ ತೆಗೆದುಕೊಳ್ಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಏನು ಸರಿ, ಏನು ತಪ್ಪು, ಯಾವುದ್ರ ಕಡೆ ನಾನು ಹೋಗಬೇಕಾಗಿದೆ, ಯಾವುದನ್ನು ಬಿಟ್ಟು ಕೊಡಬೇಕಾಗಿದೆ. ಸೊ ಜೀವನದಲ್ಲಿ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ನಾವು ನಿರ್ಣಯಗಳನ್ನು ಮಾಡಬೇಕಾಗುತ್ತೆ. ಕೆಲವೊಂದು ಸಲ ನಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಮಾಡಬೇಕಾಗುತ್ತೆ, ಕೆಲವೊಂದು ಸಲ ನಮ್ಮ ಪರಿವಾರದವ್ರಿಗೋಸ್ಕರ ಮಾಡಬೇಕಾಗುತ್ತೆ, ಕೆಲವೊಂದು ಸಲ ನಮ್ಮ ವೃತ್ತಿಪರ ಜೀವನದಲ್ಲಿ ನಾವು ಡಿಸಿಷನ್ಸನ್ನು ತಗೊಳ್ಬೇಕಾಗುತ್ತೆ. ಸೊ ನಾವು ಕೆಲವೊಂದು ಸಲ ತೆಗೆದುಕೊಂಡಂತಹ ಡಿಸಿಷನ್ ಕರೆಕ್ಟ್ ಆಗಿರಲಿಲ್ಲ, ಅದರಿಂದ ನಷ್ಟ ಆಯಿತು, ಅದರಿಂದ ಹಾನಿ ಆಯಿತು ಅಂತ ಹೇಳ್ಬಿಟ್ಟು ಅದೇ ಭಯದಲ್ಲಿ ಇವಾಗಲೂ ಕೂಡ ಮುಂದುವರಿತಾ ಇದ್ದೇವೆ. ನನ್ನ ನಿರ್ಧಾರಗಳೇ ಸರಿ ಇರಲ್ಲ, ನನಗೆ ಅಷ್ಟೊಂದು ಆತ್ಮವಿಶ್ವಾಸ ಇಲ್ಲ, ನನ್ನ ಡಿಸಿಷನ್ ಪವರ್ ನನಗಲ್ಲಿ ಅಷ್ಟೊಂದು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಭಯ ಪಡ್ತಾ ಹಿಂದೆ ಹೆಜ್ಜೆ ಹಾಕ್ತಾ ಇದ್ವಿ ಅಂತಂದರೆ ನಾವು ಯಾವತ್ತೂ ಕೂಡ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ, ಡಿಸಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಆ ಶಕ್ತಿಯನ್ನು ನಮ್ಮಲ್ಲಿ ನಾವು ರೂಪಿಸ್ಕೊಳ್ಳೋದಕ್ಕೇ ಆಗೋದಿಲ್ಲ. ವಾಸ್ತವಿಕ ಸತ್ಯ ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿ ಹೇಗೆ ನಮ್ಮಲ್ಲಿ ರೂಪುಗೊಳ್ಳುತ್ತೆ, ಹೇಗೆ ನಮ್ಮಲ್ಲಿ ಜಾಸ್ತಿ ಆಗುತ್ತೆ, ಆ ಶಕ್ತಿಯನ್ನು ನಾವು ಎಷ್ಟು ಬಳಸ್ತೇವೆ ನಮ್ಮ ಜೀವನದಲ್ಲಿ, ಪ್ರಾಯೋಗಿಕ ಜೀವನದಲ್ಲಿ, ಅಷ್ಟು ಆ ಶಕ್ತಿ ನಮ್ಮಲ್ಲಿ ವೃದ್ಧಿ ಆಗುತ್ತೆ. ಸೊ ಆದ್ದರಿಂದ ಚಿಕ್ಕ ವಿಷಯಗಳಲ್ಲಿ ನಿಮ್ಮ ಸ್ವಂತ ವಿಚಾರಗಳಲ್ಲಿ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಬಲೆ 1 ಅಥವಾ 2 ನೀವು ತೆಗೆದುಕೊಂಡಂತಹ ನಿರ್ಣಯಗಳು ಫೇಲ್ ಆಗಿರ್ಬೋದು, ನಷ್ಟ ಅನುಭವಿಸಿರ್ಬೋದು, ಆದರೆ ಅದರಿಂದ ನೀವೇನು ಅನುಭವಿಗಳಾಗಿದ್ದೀರಾ, ಅದರಿಂದ ಶಿಕ್ಷಣ ಪಡೆದಿದ್ದೀರಾ. ಸೊ ಸಲಹೆಯನ್ನು ಕೇಳಿ ಅವಶ್ಯವಾಗಿ ಇನ್ನೊಬ್ಬರಿಂದ ಅದ್ರ ಬಗ್ಗೆ ಓದಿ ತಿಳಿದುಕೊಳ್ಳಿ. ಆದರೆ
ಡಿಸಿಷನ್ ತಗೊಳ್ಳುವಂತಹ ವ್ಯಕ್ತಿ ನಿಮ್ಮ ಜೀವನದ ಬಗ್ಗೆ ನೀವೇ ಆಗಿರಿ. ಇದರಿಂದ ನಿಮ್ಮ ನಿರ್ಣಯ ಶಕ್ತಿ ಜಾಸ್ತಿ ಆಗುತ್ತೆ. ನೀವು ಪ್ರತಿಯೊಂದು ಹಂತದಲ್ಲಿ, ನಿಮ್ಮ ವೃತ್ತಿಪರ ಜೀವನದಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ನಿಮ್ಮ ಪರಿವಾರದ ವಿಷಯದಲ್ಲಿ ಕೂಡ ನೀವು ನಿರ್ಭಯತೆಯಿಂದ ಡಿಸಿಷನ್ ತಗೊಳ್ಳುವಂತಹ ಕೆಪಾಸಿಟಿಯನ್ನು ನಿಮ್ಮಲ್ಲಿ ನೀವು ವೃದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಕತ್ಲೆಯನ್ನು ಕಂಡ್ರೆ ಭಯ ಆಗುತ್ತೆ, ಹಾವುಗಳನ್ನು ಕಂಡ್ರೆ ಭಯ ಆಗುತ್ತೆ, ಅಥವಾ ಕೆಲವರಿಗೆ ರಕ್ತವನ್ನು ಕಂಡ್ರೆ ತಲೆ ಸುತ್ತು ಬಂದು ಬೀಳುತ್ತೆ. ಇನ್ನು ಕೆಲವರಿಗೆ ನಮ್ಮ ಬಗ್ಗೆ ಇನ್ನೊಬ್ಬರೆಲ್ಲ ಹೇಗೆ ಭಾವಿಸ್ತಾರೋ ಏನೋ ಅಂತ ಹೇಳ್ಬಿಟ್ಟು, ನಾನು ಅಷ್ಟೊಂದು ಒಳ್ಳೆಯವಳು ಇಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ನಾನು ಏನೋ ಒಂದು ತಮ್ಮ ಒಳಗಡೆ ತಮ್ಮ ಬಗ್ಗೆನೇ ಒಂದು ಕೀಳರಿಮೆ ಇರುತ್ತೆ. ಅದರಿಂದ ಇನ್ನೊಬ್ರು ಮುಂದೆ ಹೋಗಲಿಕ್ಕೆ ಭಯ ಪಡ್ತಿರ್ತಾರೆ. ಈ ರೀತಿ ಹಲವಾರು ಭಯಗಳು ನಮ್ಮ ಜೀವನದಲ್ಲಿ ಇದ್ದಾವೆ. ಸೊ ಹಾಗಿದ್ರೆ ಎಲ್ಲ ರೀತಿಯ ಭಯಗಳನ್ನು ನಾವು ಯಾವ ರೀತಿ ಪರಿಹರಿಸ್ಕೊಳ್ಬೇಕಾಗಿದೆ? ಸೊ ಮೊದಲು ನಮ್ಮಲ್ಲಿ ಯಾವ ರೀತಿಯ ಭಯಗಳಿದ್ದಾವೆ ಅಂತ ಹೇಳ್ಬಿಟ್ಟು ಶಾಂತಿಯಲ್ಲಿ ಕುಳಿತುಕೊಂಡು ನಾವು ವಿಚಾರ ಮಾಡಬೇಕಾಗಿದೆ. ಯಾವ ವಿಷಯಕ್ಕೆ ನಾನು ಭಯ ಪಡ್ತಾ ಇದ್ದೇನೆ? ಸೊ ಕೆಲವೊಂದು ವಿಚಾರಗಳು ನನಗೆ ಅರ್ಥ ಆಗ್ತಿದ್ದಾವೆ. ನನ್ನಲ್ಲಿ ಈ ವಿಷಯದ ಬಗ್ಗೆ ಭಯ ಇದೆ, ನನಗೆ ಈ ವಿಷಯದ ಬಗ್ಗೆ ಭಯ ಇದೆ, ನನಗೆ ಇದ್ರ ಬಗ್ಗೆ ಭಯ ಅನಿಸುತ್ತೆ. ಯಾವ್ಯಾವ ಭಯಗಳಿದಾವಲ್ವಾ ಅವುಗಳನ್ನು ಮೊದಲು ಲಿಸ್ಟ್ ಮಾಡಬೇಕಾಗಿದೆ, ಸ್ವೀಕಾರ ಮಾಡಬೇಕಾಗಿದೆ. ಹೌದು, ನಾನು ಈ ವಿಷಯಗಳಿಗೆ, ಇಂತಿಂಥ ಮಾತುಗಳಿಗೆ, ಇಂಥ ವ್ಯಕ್ತಿಗಳಿಗೆ ಭಯ ಪಡ್ತೇನೆ ಅಂತ ಹೇಳ್ಬಿಟ್ಟು ಯಾವಾಗ ನಾವು ಪರಿಶೀಲನೆ ಮಾಡಿ ಸ್ವೀಕಾರ ಮಾಡ್ತೀವಿ, ಒಪ್ಪಿಕೊಳ್ತೇವೆ, ನೆಕ್ಸ್ಟು ಅದಕ್ಕೆ ಪರಿಹಾರ ಏನು ಆಗಿದ್ರೆ ಯಾವ ರೀತಿ ಈ ಭಯವನ್ನು ನಾನು ಗೆಲ್ಬೋದಾಗಿದೆ ವಿಚಾರ ಮಾಡ್ತೀವಿ ಅದ್ರ ಬಗ್ಗೆ ನಾವು. ಸೊ ಕೆಲವೊಂದ್ಸಲ ನಮ್ಮ ಭಯಗಳಿಗೆ ನಮಗೆ ಅರ್ಥ ಆಗುತ್ತೆ, ಭಯನೂ ಅರ್ಥ ಆಗುತ್ತೆ, ಅದಕ್ಕೆ ಪರಿಹಾರನೂ ಕೂಡ ಅರ್ಥ ಆಗುತ್ತೆ. ಸೊ ನಮಗೆ ಪರಿಹಾರನೂ ಕೂಡ ಅರ್ಥ ಆಗ್ತಾ ಇದೆ ಅಂತಂದರೆ ಒಂದೊಂದು ಹೆಜ್ಜೆಯನ್ನು ನಾವು ಇಡಬೇಕಾಗಿದೆ. ಉದಾಹರಣೆಗೆ ನನಗೆ 100 ಜನರು ಇದ್ದ ಸ್ಥಳದಲ್ಲಿ ಮಾತನಾಡಲಿಕ್ಕೆ ಭಯ ಆಗುತ್ತೆ. ನನಗೆ ಭಯ ಏನು ಅಂತ ಅರ್ಥ ಆಯಿತು. ಸೊಲ್ಯೂಷನ್ ಏನಿದು? ನಾನು ಮಾತಾಡ್ತಾನೆ ಈ ಪರಿಸ್ಥಿತಿಯನ್ನು, ಈ ಭಯವನ್ನು ಗೆಲ್ಲಬೇಕು ಅಂತ ಪರಿಹಾರ ಅಲ್ವಾ? ಸೊ ಹಾಗಿದ್ರೆ ಇವಾಗ ಒಂದೊಂದು ಹೆಜ್ಜೆ ಮುಂದೆ ಇಡಬೇಕು. ನಾನು ಮೊದಲು ಒಬ್ಬಳೇ ಇದ್ದಾಗ ಕನ್ನಡಿಯ ಮುಂದೆ ನಿಂತ್ಕೊಂಡ್ಬಿಟ್ಟು ಅಭ್ಯಾಸ ಮಾಡಬೇಕು. ಅಥವಾ ನಮ್ಮ ಮಿತ್ರ ಸಂಬಂಧಿ ಯಾರು ನನಗೆ ಕ್ಲೋಸ್ ಇದ್ದಾರಲ್ವಾ ಅವ್ರ ಜೊತೆ ನಾನು ಮಾತಾಡುವಂಥ ಅಭ್ಯಾಸ ಬೆಳೆಸ್ಕೊಳ್ಬೇಕು. ಮತ್ತು 10 ಜನರ ಮುಂದೆ ಚಿಕ್ಕ ಚಿಕ್ಕ ಭಾಷಣ ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾನು ಮಾತನಾಡಬೇಕು. ಈ ರೀತಿ ಒಂದೊಂದು ಹೆಜ್ಜೆಯನ್ನು ಮುಂದಿಡ್ತಾ ಹೋದೆ ಅಂತಂದರೆ 100 ಜನ ಅಥವಾ ಹಲವಾರು ಜನ ಇರುವಂಥ ಸ್ಥಳಗಳಲ್ಲಿ ನಾನು ನಿರ್ಭಯವಾಗಿ ಮಾತನಾಡಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಏನು ಭಾಷಣ ಮಾಡಬೇಕಾಗಿದೆ, ಏನು ಪ್ರೆಸೆಂಟೇಷನ್ ಕೊಡಬೇಕಾಗಿದೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಸೊ ಈ ರೀತಿ ನಮ್ಮ ಸೊಲ್ಯೂಷನ್ ನಮ್ಗೆ ಗೊತ್ತಿದೆ, ನಮ್ಮ ಭಯ ನಮ್ಗೆ ಗೊತ್ತಿದೆ ಅಂತಂದರೆ ಒಂದೊಂದು ಹೆಜ್ಜೆ ಪ್ರಾಯೋಗಿಕವಾಗಿ ಮುಂದೆ ಇಡ್ತಾ ನಾವೇನು ಮಾಡ್ಬೋದು, ಆ ಭಯವನ್ನು ಗೆಲ್ಬೋದಾಗಿದೆ. ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ಆಗಿರುವಂತಹ ಅನುಭವಗಳ ಆಧಾರಿತ ಮೇಲೆ ನಾವು ಯಾವಾಗ ಒಂದು ಹೊಸ ಹೆಜ್ಜೆ ಮುಂದೆ ಇಡಲಿಕ್ಕೆ ಭಯ ಪಡ್ತೇವೆ. ಉದಾಹರಣೆಗೆ ನಾವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ಯಾವುದೋ ಒಂದು ಕಾರಣಗಳಿಂದ ಆ ಬಿಸ್ನೆಸ್ಸಲ್ಲಿ ನಷ್ಟ ಉಂಟಾಯಿತು. ಸೊ ಇವಾಗ ನನಗೆ ಜ್ಞಾನ ಇದೆ, ಅನುಭವ ಇದೆ, ಮತ್ತೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಯೋಚನೆ ಬರುತ್ತೆ ಕೆಲವೊಂದ್ಸಲ. ಆದರೆ ಭಯ ಆಗ್ತಿದೆ, ಮತ್ತೆ ಈ ಸಲನೂ ನಾನು ಫೇಲ್ ಆಗಿಬಿಟ್ರೆ, ಮತ್ತೆ ಇನ್ನಷ್ಟು ಹಣವನ್ನು ಕಳೆದುಕೊಂಡ್ಬಿಟ್ರೆ ಆಮೇಲೆ ಹೇಗೆ, ಬೇಡ ಬಿಡು, ಬೇರೆ ಏನಾದರೂ ಮಾಡೋಣ. ಈ ರೀತಿ ಕೆಲವೊಂದ್ಸಲ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಭಯ ಕಾಡ್ತಾ ಇರುತ್ತೆ. ಆದರೆ ಇಲ್ಲಿ ನಮ್ಮೊಂದಿಗೆ ನಾವು ಕುಳಿತುಕೊಂಡು ಏನು ಮಾತನಾಡ್ಕೊಳ್ಬೇಕಾಗಿದೆ, ನನ್ನಲ್ಲಿ ಅನುಭವ ಇದೆ, ನನ್ನಲ್ಲಿ ಈಗ ಹೆಚ್ಚು ಎಚ್ಚರಿಕೆಯನ್ನು ವಹಿಸುವಂತಹ ಜ್ಞಾನನೂ ಕೂಡ ಇದೆ ಅಲ್ವಾ. ಮತ್ತೊಮ್ಮೆ ನನಗೆ ಆತ್ಮವಿಶ್ವಾಸ ಇದೆ ಅಂತ ಹೇಳ್ಬಿಟ್ಟು ಆತ್ಮವಿಶ್ವಾಸದಿಂದ ನಾನು ಪ್ರಾರಂಭ ಮಾಡಿದ್ದೆ ಅಂತಂದರೆ ಮತ್ತೊಮ್ಮೆ ನಾನು ಬೆಳೆದು ನಿಲ್ಬೋದು. ಅಥವಾ ಗೊಂದಲದಲ್ಲಿ, ಭಯದಲ್ಲೇ ನಾನು ಪ್ರಾರಂಭ ಮಾಡಿದರೆ ಅಷ್ಟೊಂದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನನ್ನಲ್ಲಿ ಅನುಭವ ಇದೆ, ನನ್ನಲ್ಲಿ ಜ್ಞಾನ ಇದೆ, ನಾನು ಇದನ್ನು ಮಾಡಿದ್ದೇನೆ ಹಲವಾರು ಬಾರಿ, ಈ ಬಾರಿನೂ ಮಾಡಿ ನಾನು ಸಫಲತೆಯನ್ನು ಹೊಂದಲಿಕ್ಕೆ ಖಂಡಿತ ಸಾಧ್ಯ ಅಂತ ಹೇಳ್ಬಿಟ್ಟು ಆತ್ಮವಿಶ್ವಾಸವನ್ನು ನೀವು ಅಭಿವೃದ್ಧಿ ಮಾಡ್ಕೊಂಡ್ರಿ ಅಂತಂದರೆ ಅವಶ್ಯವಾಗಿ ಮತ್ತೊಮ್ಮೆ ನೀವು ಸಫಲತೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಮತ್ತು ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ ಅವರ ಭಯ ಏನಕ್ಕೆ ಪಡ್ತಾ ಇದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ಅನ್ನೋನ್ ಫಿಯರ್ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಭಯ ಆಗ್ತಿದೆ, ಯಾವುದಕ್ಕೆ ಭಯ ಪಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಕೆಲವರಿಗೆ ಅದೇ ಆಗಲೇ ಹೇಳಿದಾಗೆ ನೀರು ನೋಡಿದರೆ ಭಯ. ಈ ಜೀವನದಲ್ಲಿ ಅವ್ರಿಗೇನು ನೀರಿನಿಂದ ದುರಂತ ಅಂತ ಆಗಿಲ್ಲ ಅವ್ರ ಜೀವನದಲ್ಲಿ. ಕೆಲವರಿಗೆ ಲಿಫ್ಟಲ್ಲಿ ಹೋಗ್ಲಿಕ್ಕೆ ಭಯ, ಲಿಫ್ಟಿಂದ ಏನು ತೊಂದರೆ ಆಗಿಲ್ಲ ಈ ಜೀವನದ ಅವಧಿಯಲ್ಲಿ ಅವರಿಗೆ, ಆದರೂ ಕೂಡ ಭಯ. ಕೆಲವರಿಗೆ ವೆಹಿಕಲ್ ಓಡಿಸ್ಬೇಕು ರೋಡಲ್ಲಿ ಅಂತಂದರೆ ಭಯ. ರೋಡಲ್ಲಿ ಯಾರೂ ಇಲ್ಲ ಅಂತಂದ್ರೆ ಒಬ್ಬರೇ ಆರಾಮಾಗಿ ಓಡಿಸ್ತಾರೆ. ಆದರೆ ಒಂದು 4 ಜನ ಇದ್ದಾರೆ ಅಂತಂದರೆ ಭಯ ಶುರು ಆಗುತ್ತೆ, ಕೈ ಕಾಲು ನಡುಕ ಬರುತ್ತೆ, ಬಿದ್ದು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಅವರಿಗೆ ಈ ಜೀವನದಲ್ಲಿ ಅನುಭವ ಇಲ್ಲ, ಆದರೂ ಕೂಡ ಯಾಕೆ ಭಯ ಪಡ್ತಾ ಇದ್ದಾರೆ ಅಂತಂದರೆ ಈ ಭಯಕ್ಕೆ ಆಳವಾದ ಕಾರಣನೂ ಕೂಡ ಇದೆ. ಸೊ ಈ ಭಯ ಅನ್ನೋದು ಕೇವಲ ಈ ಒಂದು ಜನ್ಮದಲ್ಲ, ನಾವು ಹಿಂದಿನ ಜನ್ಮದ ಭಯವನ್ನು ಕೂಡ ಏನು ಮಾಡಿರ್ತೀವಿ, ನಮ್ಮ ಜೊತೆಗೆ ಕ್ಯಾರಿ ಫಾರ್ವರ್ಡ್ ಮಾಡಿರ್ತೀವಿ. ಸೊ ಉದಾಹರಣೆಗೆ ಯಾವುದಾದ್ರೂ ನಾವು ಹಳ್ಳಿಯಲ್ಲಿದ್ವಿ, ಅಲ್ಲಿ ಸುನಾಮಿ ಬಂತು, ಜೋರಾಗಿ ಸುನಾಮಿ ಬಂತು, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೆಲವೊಂದು ಪರಿಸ್ಥಿತಿಗಳ ಅನುಸಾರವಾಗಿ ಅಲ್ಲಿಂದ ನಾವು ಸುರಕ್ಷಿತವಾಗಿ ಹೊರಗಡೆ ಬರಲಿಕ್ಕೆ ಆಗಲಿಲ್ಲ. ಆ ಸುನಾಮಿ ನೀರಿನಲ್ಲಿ ಮುಳುಗ್ಬಿಟ್ಟು ನಮ್ಮ ಪ್ರಾಣವನ್ನು ನಾವು ಕಳೆದುಕೊಳ್ಬೇಕಾಯಿತು. ಅಥವಾ ನಮ್ಮ ಪ್ರಿಯವಾದ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆನೇ ಆ ನೀರಿನಲ್ಲಿ ಮುಳುಗಿ ಸಾಯ್ತಾ ಇರೋದನ್ನು ನಾವು ನೋಡಿದ್ವಿ ಅಂತಂದರೆ ಆ ದೃಶ್ಯ, ನೀರಿನಿಂದ ಉಂಟಾಗ್ತಿರುವಂಥ ಹಾನಿ ತುಂಬ ಆಳವಾಗಿ ನಮ್ಮ ಮನಸ್ಸಿನಲ್ಲಿ ಏನು ಮಾಡ್ತಾ ಇದೆ, ಪ್ರಭಾವ ಬೀರ್ತಾ ಇದೆ, ರೆಜಿಸ್ಟರ್ ಆಗ್ತಾ ಇದೆ.
ಸೊ ಇಂಥ ಭಯಗಳೇನಾಗ್ತಾ ಇದ್ದಾವೆ, ನಾವು ಮುಂದಿನ ಜನ್ಮಕ್ಕೂ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಈ ಜನ್ಮದಲ್ಲಿ ನನಗೇನು ಹಾನಿ ಉಂಟಾಗಿಲ್ಲ ನೀರಿನಿಂದ, ಆದರೆ ಆ ನೀರನ್ನು ನೋಡಿದಾಗ ಏನು ಅನಿಸ್ತಾ ಇದೆ, ಆ ಭಯ ನನಗೆ ಏನು ಮನಸ್ಸಿನ ಆಳದಲ್ಲಿ ಭಯ ಕುತ್ಕೊಂಡಿದೆ ಅಲ್ವಾ, ಅದು ಮರುಕಳಿಸ್ತಾ ಇದೆ. ಭಯ ಆಗ್ತಾ ಇದೆ, ಆದರೆ ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಹಾಗೇನೆ ಕೆಲವರಿಗೆ ಕತ್ಲೆ ಅಂದರೆ ಭಯ, ಅವ್ರಿಗೆ ಗೊತ್ತಿಲ್ಲ ಏನಿದೆ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ಅವ್ರು ಯಾವುದಾದ್ರೂ ಹಾರರ್ ಮೂವಿ ನೋಡಿರ್ಬೋದು, ಅಥವಾ ವಿಚಿತ್ರವಾದ ಆಕೃತಿಗಳು ಸಡನ್ ಆಗಿ ಅವ್ರ ಮುಂದೆ ಬಂದಂಗೆ ಆಗಿರ್ಬೋದು, ಅದು ನೆನಪಾಗಿ ಭಯ ಆಗ್ತಾ ಇದೆ ಅಂತಂದ್ರೆ ಓಕೆ, ಅಲ್ಲಿ ಕಾರಣ ಇದೆ. ಕೆಲವೊಂದ್ಸಲ ಗೊತ್ತೇ ಆಗ್ತಿರಲ್ಲ ಅಂತಂದ್ರೆ ಅದಕ್ಕೆ ಹಿಂದಿಂದ ಯಾವುದೋ ಒಂದು ಘಟನೆ ಅವರ ಸಬ್ ಕಾನ್ಷಿಯಸ್ ಮೈಂಡಲ್ಲಿದೆ. ಇವಾಗ ಅಂಥದ್ದೇ ಕತ್ತಲೆ ಅವ್ರ ಮುಂದೆ ಬಂದಿದೆ ಅಂತಂದ್ರೆ ಅವ್ರಿಗೆ ಭಯ ಆಗ್ತಿದೆ, ಆದರೆ ಆ ಭಯಕ್ಕೆ ಎಕ್ಸಾಕ್ಟ್ ಕಾರಣ ಅವ್ರಿಗೆ ಗೊತ್ತಿಲ್ಲ. ಅದೇ ರೀತಿ ಈ ರೋಡ್ ಫಿಯರ್ ಅಂತ ಇರುತ್ತಲ್ವ, ವೆಹಿಕಲ್ ಓಡಿಸ್ಬೇಕು ಅಂತಂದರೆ ಯಾವುದೋ ಒಂದು ಜನ್ಮದಲ್ಲಿ ದುರ್ಘಟನೆಯಲ್ಲಿನೋ ಅಥವಾ ಅವರೇ ಆಕ್ಸಿಡೆಂಟ್ ಮಾಡಿನೋ ಆಗಿನೋ ಶರೀರ ಬಿಟ್ಟಿರ್ಬೋದು, ಅಥವಾ ಬಹಳ ಆಘಾತವನ್ನು ಅನುಭವಿಸಿರ್ಬೋದು. ಆ ಭಯ ಅವ್ರ ಮನಸ್ಸಿನಲ್ಲಿದೆ. ಸೊ ಅದಕ್ಕೆ ಆ ಭಯ ಇವಾಗಲೂ ಕೂಡ ಇದೆ ಅವ್ರಿಗೆ. ಯಾವಾಗಲೂ ಕೂಡ ನಾನೇನಾದರೂ ವೆಹಿಕಲ್ ಓಡಿಸಿದ್ರೆ ಆಕ್ಸಿಡೆಂಟ್ ಆಗುತ್ತೆ, ಸುಮ್ಮನೆ ಯಾಕೆ ಗಾಯಗಳನ್ನೆಲ್ಲ ಮಾಡ್ಕೊಳ್ಬೇಕು, ಮತ್ತೆ ಯಾಕೆ ನನ್ನ ಪ್ರಿಯವಾದ ವ್ಯಕ್ತಿಗಳಿಂದ ನಾನು ದೂರ ಆಗೋದು ಅಥವಾ ಇನ್ನೊಬ್ಬರನ್ನ ಕಳೆದುಕೊಳ್ಳೋದು, ಇದು ಬೇಡ ಅಂತ ಮನಸ್ಸಿನಲ್ಲಿ ಬಂದ್ಬಿಟ್ಟಿರುತ್ತೆ. ಅಂದರೆ ಯಾವುದೋ ಒಂದು ಆಳವಾದ ಭಯ ಅವ್ರ ಮನಸ್ಸಿನಲ್ಲಿರೋ ಕಾರಣ ಆ ಘಟನೆಗಳನ್ನು ಈಗ ನೋಡಿದಾಗಲೂ ಕೂಡ ಆ ಭಯ ಏನಾಗುತ್ತೆ, ಜಾಗೃತ ಆಗುತ್ತೆ. ಸೊ ಇಂಥ ಭಯಗಳಿದ್ವು ಅಂತಂದರೆ, ಆಳವಾಗಿ ಮನಸ್ಸಿನಲ್ಲಿ ಊರಿದ್ದಾವೆ, ಇಂಥ ಭಯಗಳಿಂದ ನಾನು ಹೇಗೆ ಮುಕ್ತಳಾಗಬೇಕು ಅಂತಂದರೆ, ಸೊ ಕುಳಿತುಕೊಂಡು ಆ ವಿಷಯದ ಬಗ್ಗೆ ನಾವು ಜಾಸ್ತಿ ಜ್ಞಾನವನ್ನು ತಿಳುವಳಿಕೆಯನ್ನು ಅರಿತುಕೊಳ್ಬೇಕಾಗಿದೆ. ಅದ್ರ ಬಗ್ಗೆ ಹೆಚ್ಚಿಗೆ ಸ್ಟಡಿ ಮಾಡಬೇಕಾಗಿದೆ. ಸೊ ಅಥವಾ ನೀರಲ್ಲಿ ಈಜೋದು ಹೇಗೆ, ಅಥವಾ ನೀರಿನಲ್ಲಿ ಈಜಬೇಕಂದ್ರೆ ಯಾವ ರೀತಿ ನಾನು ಅಭ್ಯಾಸ ಮಾಡಬೇಕಾಗಿದೆ, ಅಥವಾ ರೋಡಲ್ಲಿ ಕೂಡ ಯಾವ ರೀತಿ ಸರಿಯಾಗಿ ವೆಹಿಕಲನ್ನು ನಾನು ಓಡಿಸಬೇಕಾಗಿದೆ, ಅಥವಾ ಯಾವ ರೀತಿ ನಾನು ಜಾಗೃತಿಯನ್ನು ವಹಿಸಬೇಕಾಗಿದೆ. ಸೊ ಈ ರೀತಿ ಅದರ ಬಗ್ಗೆ ಜ್ಞಾನ ಉಳ್ಳಂಥ ಹೆಚ್ಚು ಪುಸ್ತಕಗಳನ್ನು ನಾನು ಓದೋದ್ರಿಂದ, ಅಥವಾ ಅದರಲ್ಲಿ ಇರುವಂಥ ಎಕ್ಸ್ಪರ್ಟ್ ಇರುವಂಥವ್ರ ಜೊತೆ ಸ್ವಲ್ಪ ಸಮಯ ಕಳೆದು ಅವರ ಅನುಭವಗಳನ್ನು ನಾನು ಕೇಳೋದ್ರಿಂದ ಅದ್ರ ಬಗ್ಗೆ ನಾನು ಏನು ಮಾಡಬೇಕಾಗಿದೆ, ಜ್ಞಾನವನ್ನು ಕೊಟ್ಕೊಳ್ಬೇಕಾಗಿದೆ. ಮತ್ತು ಸಕಾರಾತ್ಮಕವಾದ ಅಫರ್ಮೇಷನ್ಸ್ಗಳನ್ನು ನಾನು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಯಾಕೆಂದರೆ ಸಾವಿರಾರು ಜನ ನನ್ನ ಸುತ್ತಮುತ್ತ ಇದೆಲ್ಲವನ್ನು ಅನುಭವ ಮಾಡ್ತಾ ಇದ್ದಾರೆ, ದಿನನಿತ್ಯ ವಾಹನಗಳನ್ನು ಓಡಿಸ್ತಾ ಇದ್ದಾರೆ. ನನ್ನ ಸುತ್ತಮುತ್ತ ಇರುವಂಥ ಸಾವಿರಾರು ಜನ ನೀರಿನಲ್ಲಿ ಹೋಗ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ, ಈಜುತ್ತಾ ಇದ್ದಾರೆ. ಸೊ ಇವರಂತೆ ನಾನು ಕೂಡ ಇರಲಿಕ್ಕೆ ಸಾಧ್ಯ, ಇವರಂತೆ ನಾನು ಕೂಡ ಇದರ ಉಪಯೋಗ ಮಾಡಲಿಕ್ಕೆ ಸಾಧ್ಯ. ಸೊ ಒಂದು ಹೊಸ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ತಾ, ಒಂದು ಚಿಕ್ಕದಾದ ಹೆಜ್ಜೆಯನ್ನು ಮುಂದೆ ಇಡ್ತಾ, ಈ ಹಿಂದಿನ ಜನ್ಮದಿಂದ ನಾವೇನೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿರುವಂತಹ ಭಯಗಳನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಅದರಿಂದ ನಮ್ಮಲ್ಲಿ ಯಾವುದೇ ಭಯ ಇತ್ತು ಅಂತಂದರೆ ಅದನ್ನು ಮೊದಲು ಐಡೆಂಟಿಫೈ ಮಾಡಬೇಕಾಗಿದೆ, ಗುರುತಿಸಬೇಕಾಗಿದೆ, ಮತ್ತು ಅದರ ಪರಿಹಾರ ಏನು ಅಂತ ಯೋಚನೆ ಮಾಡಬೇಕಾಗಿದೆ. ಆ ಪರಿಹಾರ ಸಿಕ್ಕಾದ್ಮೇಲೆ ಒಂದೊಂದೇ ಹೆಜ್ಜೆಯನ್ನು ನಾವು ಮುಂದೆ ಇಡಬೇಕಾಗಿದೆ. ಮತ್ತು ತುಂಬ ಮುಖ್ಯವಾದ ಹಂತ ಎಲ್ಲಿ ಭಯವನ್ನು ಗೆಲ್ಲೋದಕ್ಕೆ ಅಂತಂದರೆ ವಿಶ್ವಲೈಸೇಷನ್, ದೃಶ್ಯೀಕರಣದ ಶಕ್ತಿಯನ್ನು ನಾವಿಲ್ಲಿ ಬಳಸಬೇಕಾಗಿದೆ. ಸೊ ಅಂತಂದರೆ ಇದನ್ನು ಯಾವುದೇ ಸಿಚುವೇಶನ್ದಲ್ಲಿ ಕೂಡ ನೀವು ಉಪಯೋಗ ಮಾಡ್ಬೋದು. ಉದಾಹರಣೆಗೆ ನನಗೆ 100 ಜನ ಇದ್ದಾರೆ, ಅಲ್ಲಿ ಪ್ರೆಸೆಂಟೇಷನ್ ಕೊಡಲಿಕ್ಕೆ, ಮಾತಾಡಲಿಕ್ಕೆ ನನಗೆ ಭಯ ಆಗುತ್ತೆ, ಅಥವಾ ಇಂಟರ್ವ್ಯೂ ಒಂದು ಅವಕಾಶ ಇದೆ ಬಟ್ ನನಗೆ ಇಂಟರ್ವ್ಯೂ ಕೊಡಲಿಕ್ಕೆ ಭಯ ಆಗ್ತಾ ಇದೆ ಅಂತಂದರೆ, ಸೊ ದೃಶ್ಯೀಕರಣದ ಶಕ್ತಿ ಅಂತಂದರೆ ನಾನು ಎಲ್ಲಿದ್ದೇನೆ ಅಲ್ಲೇ ಕುಳಿತುಕೊಂಡು ಆ ದೃಶ್ಯವನ್ನು ದಿನಾಲು ನಾನು ನೋಡಬೇಕಾಗಿದೆ, ಮನಸ್ಸಿನ ಕಣ್ಣಿನಿಂದ, ಬುದ್ಧಿಯ ನೇತ್ರದಿಂದ. ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಯಾವ ಕಂಪ್ನಿಯಲ್ಲಿ ನಾನು ಕೆಲಸ ತಗೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ, ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ, ಇಷ್ಟು ರೌಂಡ್ಗಳಲ್ಲಿ ಇದ್ದಾವೆ, ನಾನು ಪ್ರತಿಯೊಂದು ರೌಂಡ್ನಲ್ಲಿ ಕೂಡ ಏನಾಗ್ತಾ ಇದ್ದೀನಿ, ಅಟೆಂಡ್ ಆಗ್ತಾ ಇದ್ದೀನಿ ಇಂಟರ್ವ್ಯೂ. ಅಲ್ಲಿ ಬಹಳ ಕಾನ್ಫಿಡೆನ್ಸಿಂದ, ಆತ್ಮವಿಶ್ವಾಸದಿಂದ ಪ್ರತಿಯೊಂದು ಪ್ರಶ್ನೆಗೆ ನಾನು ಉತ್ತರವನ್ನು ನೀಡ್ತಾ ಇದ್ದೀನಿ. ಯಾರು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರಲ್ಲ ಅವರು ಕೂಡ ತುಂಬ ಇಂಪ್ರೆಸ್ ಆಗ್ತಾ ಇದ್ದಾರೆ ನನ್ನ ಉತ್ತರಗಳಿಂದ, ನನ್ನ ಬಾಡಿ ಲ್ಯಾಂಗ್ವೇಜಿಂದ, ಐ ಕಾಂಟ್ಯಾಕ್ಟ್ನಿಂದ. ಸೊ ಎಲ್ಲನೂ ಕೂಡ ಅವರಿಗೆ ಇಷ್ಟ ಆಗ್ತಾ ಇದೆ. ನಾನು ಮೊದಲನೇ ರೌಂಡನ್ನು ಪಾಸ್ ಮಾಡಿದ್ದೇನೆ, ಎಂಜಾಯ್ ಮಾಡಿ ಆ ಮೂಮೆಂಟನ್ನು. ಮತ್ತೆ 2ನೇ ರೌಂಡ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ಪ್ರತಿಯೊಂದು ರೌಂಡನ್ನು ನಾನು ಪಾಸ್ ಮಾಡ್ತಾ ಅಲ್ಲಿ ಇಂಟರ್ವ್ಯೂವನ್ನು ನಾನು ಪಾಸ್ ಮಾಡಿದ್ದೀನಿ, ಅಲ್ಲಿ ಕೆಲಸಕ್ಕೂ ಕೂಡ ಜಾಯಿನ್ ಆಗಿದ್ದೇನೆ, ಅಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ನಾನು ಅನುಭವ ಮಾಡ್ತಾ ಇದ್ದೇನೆ. ಈ ರೀತಿ ದಿನಾಲೂ ಕೂಡ ನೀವು ವಿಶ್ವಲೈಸ್ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಮನಸ್ಸು, ನಿಮ್ಮ ಭಾವನೆ, ನಿಮ್ಮ ಶರೀರನೂ ಕೂಡ ಅದಕ್ಕೆ ತಕ್ಕಂತೆ ಏನಾಗುತ್ತೆ, ರೂಪುಗೊಳ್ಳುತ್ತೆ. ಯಾವಾಗ ನೀವು ವಾಸ್ತವವಾಗಿ ನಿಜವಾಗಿ ಕೂಡ ಹೋಗಿ ಇಂಟರ್ವ್ಯೂ ಅಲ್ಲಿ ಅಟೆಂಡ್ ಮಾಡ್ತಿರಲ್ಲ, ಸೊ ನೀವು ಯಾವ ರೀತಿ ವಿಶ್ವಲೈಸ್ ಮಾಡ್ತಿರಲ್ಲ ಅದೇ ರೀತಿ ನಿಮ್ಮ ಬಾಡಿನೂ ಕೂಡ ಬಹಳ ಅದಕ್ಕೆ ತಕ್ಕಂತೆ, ನಿಮ್ಮ ಭಾವನೆಯೂ ಕೂಡ, ನಿಮ್ಮ ಐ ಕಾಂಟ್ಯಾಕ್ಟ್ ಕೂಡ, ಬಾಡಿ ಲ್ಯಾಂಗ್ವೇಜ್ ಕೂಡ ಅಲ್ಲಿ ಆಟೋಮೆಟಿಕ್ ಆಗಿ ನೀವು ಹೇಗೆ ವಿಶ್ವಲೈಸೇಷನಲ್ಲಿ ಅಭ್ಯಾಸ ಮಾಡಿದ್ರಲ್ಲ ಹಾಗೆ ವಾಸ್ತವದಲ್ಲಿ ಕೂಡ ನೀವು ಹಾಗೆ ನಡೆದುಕೊಳ್ತೀರಾ. ಸೊ ಆದ್ದರಿಂದ ಈ ವಿಶ್ವಲೈಸೇಷನ್ ಪವರನ್ನು ನೀವು ನಿಮ್ಮ ಭಯದಿಂದ ಮುಕ್ತರಾಗೋದಕ್ಕಾಗಿ, ಯಾವುದೇ ಭಯ ಇರ್ಬೋದು ಅದರಿಂದ ಮುಕ್ತರಾಗೋದಕ್ಕಾಗಿ ಉಪಯೋಗ ಅವಶ್ಯವಾಗಿ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಮಗೆ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ. ಹೌದು, ನಾನು ಈ ರೀತಿ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಪ್ರಾಕ್ಟಿಕಲ್ ಆಗಿ ಮಾಡಬೇಕಾದ್ರೆ ಐಡಿಯಾನು ಕೂಡ ಬರುತ್ತೆ. ಸೊ ಈ ರೀತಿ
ಭಯ ಒಪ್ಪಿಕೊಂಡು ಅದರ ಸೊಲ್ಯೂಷನನ್ನು ಕಂಡುಕೊಂಡು ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಅದ್ರ ಬಗ್ಗೆ ವಿಶ್ವಲೈಸೇಷನ್ ಮಾಡ್ತಾ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ಜ್ಞಾನವನ್ನು ಅರಿತುಕೊಳ್ತಾ ಅಥವಾ ಇನ್ನೊಬ್ಬರೊಂದಿಗೆ ಮುಕ್ತವಾಗಿ ನಾನು ಅದನ್ನ ಮಾತನಾಡ್ತಾ, ಯಾಕೆಂದರೆ ನನ್ನಲ್ಲಿರುವಂತಹ ಭಯಗಳು ಅನೇಕ ಜನರು ಕೂಡ ಎದುರಿಸಿರ್ಬೋದಲ್ವಾ, ಅವ್ರು ಹೇಗೆ ಆ ಭಯದಿಂದ ಮುಕ್ತರಾದ್ರು. ಆದ್ರಿಂದ ನನಗೆ ಆಪ್ತರನಿಸುವಂತಹ ಸ್ನೇಹಿತರು, ಸಂಬಂಧಿಕರು, ಪರಿವಾರದವ್ರು ಯಾರೇ ಇದ್ರು ಆ ಭಯದ ಬಗ್ಗೆ ಮುಕ್ತವಾಗಿ ಮಾತನಾಡಿ ಇದರಿಂದ ಅವರ ಅನುಭವನ ನಮ್ಮ ಜೊತೆ ಅವರು ಹಂಚಿಕೊಳ್ತಾರೆ. ಸೊ ಅವಾಗ ನಾವು ಕೂಡ ಹೊರಗಡೆ ಬರ್ಬೋದಾಗಿದೆ. ಮತ್ತು ಇಷ್ಟೆಲ್ಲ ಆದರೂ ಕೂಡ ಭಯ ಯಾವುದೋ ಒಂದು ಕಾಡ್ತಾನೆ ಇದೆ ಅಂತಂದರೆ ಈ ಕೌನ್ಸಿಲರ್ಸ್ ಅಂತ ಇರ್ತಾರೆ, ಟ್ರೈನ್ಡ್ ಇರ್ತಾರೆ. ಸೊ ಅವ್ರ ಹತ್ರ ಹೋಗಿ ನಮ್ಮ ಈ ಭಯದ ಬಗ್ಗೆ ನಾವು ಮಾತನಾಡಿದ್ವಿ ಅಂತಂದರೆ ಅವರು ಕೂಡ ನಮಗೆ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಭಯದಿಂದ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಗೈಡ್ ಮಾಡ್ತಾರೆ. ಸೊ ಈ ರೀತಿ ಹಲವಾರು ಸೊಲ್ಯೂಷನ್ಸ್ಗಳಿದ್ದಾವೆ, ಪರಿಹಾರಗಳಿದ್ದಾವೆ. ಯಾವುದಾದ್ರೂ ಒಂದು ನಮಗೆ ಯಾವುದು ಸೂಟ್ ಆಗುತ್ತೆ ಅನಿಸುತ್ತೆ ನಮ್ಮ ಭಯಕ್ಕೆ, ಅದನ್ನು ನಾವು ಅವಶ್ಯವಾಗಿ ತೆಗೆದುಕೊಳ್ಳೋಣ, ಜೀವನದಲ್ಲಿ ಧಾರಣೆ ಮಾಡೋಣ. ನಮ್ಮ ಜೀವನದಲ್ಲಿ ಎದುರಿಸ್ತಾ ಇರುವಂತಹ ಚಿಕ್ಕದರಿಂದ ಹಿಡಿದು ದೊಡ್ಡ ಭಯದಿಂದನೂ ಕೂಡ ನಾವೇನು ಮಾಡೋಣ, ಎಲ್ಲವನ್ನ ಎದುರಿಸೋಣ. ಭಯದಿಂದ ಆಚೆ ಒಂದು ಸುಂದರವಾದ ಜೀವನ ಇದೆ, ಒಂದು ಸಕಾರಾತ್ಮಕವಾದ ಜೀವನ ಇದೆ, ಒಂದು ಸ್ವತಂತ್ರವಾದ ಜೀವನ ಇದೆ. ಸೊ ಬಹಳಷ್ಟು ನಾವು ಸಾಧನೆ ಮಾಡ್ಬೋದು, ಬಹಳಷ್ಟು ನಾವು ಅನುಭವ ಮಾಡ್ಬೋದು, ಬಹಳಷ್ಟು ನಾವು ಖುಷಿ ಆನಂದವನ್ನು ಅನುಭವಿಸ್ಬೋದಾಗಿದೆ. ಮತ್ತು ಸುಮಧುರವಾದ ಸಂಬಂಧಗಳನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಹೊಂದಬಹುದಾಗಿದೆ. ಆದ್ದರಿಂದ ಸೊ ಯಾವುದೇ ಭಯ ಇದ್ರೂ ಕೂಡ ಇವತ್ತು ಆ ಭಯವನ್ನು ಐಡೆಂಟಿಫೈ ಮಾಡಿ ಅದರಿಂದ ಹೊರಗಡೆ ಬರುವಂತಹ ದೃಢ ಸಂಕಲ್ಪವನ್ನು ಅವಶ್ಯವಾಗಿ ಮಾಡಿ ಅಂತ ಹಾರೈಸ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ಯಾವುದಾದ್ರೂ ಭಯ ಅನ್ನೋದು ಕಾಡ್ತಾ ಇತ್ತು ಅಂತಂದರೆ ಸೊ ಅದಕ್ಕೆ ನೀವು ಯಾವ ರೀತಿ ಸೊಲ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು ಏನಾದರೂ ಕೇಳಲಿಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ನಮಗೆ ಪ್ರಶ್ನೆಯನ್ನು ಕೇಳ್ಬೋದಾಗಿದೆ. ಅಥವಾ ನೀವು ನಮ್ಮ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಸ್ಕ್ರೀನ್ನಲ್ಲಿ ತೋರಿಸಲಾಗಿರುವಂಥ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಾವು ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.